ಇನ್ನೊಂದು ಅರ್ಧ ಗಂಟೆ ಹೊಡೆದ್ರೆ ಬೀಜಕ್ಕೆ ಯಾವಾಗ ತಗೊಳ್ರಿ ಶಂಕರ್. ಸರ್ ನಮ್ಮ ಹೆಸರು ಜಯಂತಿ ಅಂತ. ನಾವು ಆಲೆ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲಸ ಮಾಡಿದ್ರು ಮತ್ತು ನವೀನ್ ಸರ್ ಅವರು ನಮಗೆ 8 ವರ್ಷದಿಂದ ಕೆಲಸ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ನಾವೊಂದು ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಮತ್ತು ಅಗಸೆ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎಲ್ಲನೂ ನಾವು ಇಲ್ಲಿ ತಯಾರು ಮಾಡ್ತಾಯಿದ್ದೀವಿ. ಮತ್ತು ನಾವು ಒಂದು ಬ್ಯಾಚ್ ಹಾಕಿದ್ರೆ 2 ಅವರ್ ಆಯ್ತದೆ ಎಣ್ಣೆ ಬರೋದು. ಮತ್ತು ನಮಗೆ ತಿಂಗಳು ಸಂಬಳದ್ದು ಹೇಳ್ಬೋದು. ನಮಗೆ ತಿಂಗಳಿಗೆ 13,000 ಕೊಡ್ತಾರೆ ಸ್ಯಾಲ್ರಿ. ಮತ್ತು ಕೆಲಸ ಮಾಡ್ತಿದ್ದೀವಿ. ಎಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದೀರಾ? ನಾವು ಒಂದು 25 ಜನ ಕೆಲಸ ಮಾಡ್ತಿದ್ದೀವಿ. 25 ಜನ ಕೆಲಸ ಕೊಟ್ಟಿದ್ದಾರೆ ಇಲ್ಲಿ. ಪ್ರತಿನಿತ್ಯ ಗಾಣ ನಡೀತಾ ಇರ್ತದೆ. ಅಷ್ಟೇ. ಸರ್ ಇದು ಸೂರ್ಯಕಾಂತಿ ಬೀಜ ಅಂದರೆ ಸಿಪ್ಪೆ ತೆಗ್ದಿರೋದು. ಇದನ್ನ ನಾವು ಪ್ರೊಡಕ್ಷನ್ಗೆ ಹಾಕೋಕ್ಕೂ ಮುಂಚೆ ನಾವು ಕಾಳುಗಳು ಏನು ಬಂದಿರುತ್ತೋ ಅದನ್ನು ಒಣಗಿಸ್ತೀವಿ ಫಸ್ಟು. ಅದು ಮಾಯ್ಚರ್ ಏನು ನೀರಿನಂಶ ಇರುತ್ತೋ ಅದೆಲ್ಲ ಹೋಗಿ ನಮಗೆ ಕಾಳು ಸಿಗಬೇಕು. ಅದು ಮಾಯ್ಚರ್ ಮೀಟರ್ ಅಂತ ಒಂದಿದೆ, ಅದರಲ್ಲಿ ಎಷ್ಟಿರುತ್ತೆ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಪ್ರೊಡಕ್ಷನ್ಗೆ ಹಾಕೋತೀವಿ. ಮತ್ತು ಅದ್ರಲ್ಲಿ ಆಯಿಲೆಲ್ಲ ತೆಗ್ದು ಉಳ್ಕೊಂಡಿರೋ ವೇಸ್ಟ್ ಅದು ಹಿಂಡಿ, ಅದರದ್ದು ಸೂರ್ಯಕಾಂತಿ ಹಿಂಡಿ, ಅದನ್ನು ನಾವು ಹಸುಗಳಿಗೆ ತಗೊಂಡೋಗ್ತಾರೆ. ಅದರಲ್ಲಿ 20% ಇನ್ನೂ ಆಯಿಲ್ ಇರುತ್ತೆ. ಮಿಷಿನ್ ಗಾಣಕ್ಕೆ ತೆಗೆದ್ರೆ ಇನ್ನೂ 2ರಿಂದ 3 ಲೀಟ್ರ್ ಆಯಿಲ್ ಸಿಗುತ್ತೆ. ಅದು ಇನ್ನೆಲ್ಲ ಕಾಳುಗಳು ಅಷ್ಟೇ ಅದೇ ಥರ ಒಣಗಿಸಿ ಏನು ಪ್ರೊಸೆಸ್ ಐತೆ ಅದು ಮಾಡ್ತೀವಿ. ಇದು ಹುಚ್ಚಲ್ಲಿಂಡಿ, ಅದು ಎಳ್ಳು, ಅದು ಕಡಲೆ ಬೀಜ. ಅದು ಹುಚ್ಚಳ್ಳಿಂಡಿನಾ? ಅದು ಯಾವ್ದಕ್ಕೆ ತಗೋಗ್ತಾರೆ? ಇದನ್ನು ಹಸುಗಳಿಗೆ ತಗೋಗೋದು. ಇಲ್ಲಿರೋ ಎಲ್ಲ ಹಿಂಡಿ ಅಂದ್ರೆ ಭಾಗದಲ್ಲಿರೋ ರೈತರೆಲ್ಲ ಬರ್ತಾರೆ ಇಲ್ಲಿಗೆ ತಗೋಗೋದಕ್ಕೆ. ಚೆನ್ನಾಗಿ ಸೇಲ್ ಆಗುತ್ತಾ? ಸೇಲ್ ಆಗುತ್ತೆ. ಇದು ಕಡಲೆ ಬೀಜ. ನಾವು ರೈತರಿಂದ ಏನು ಬೆಳಿತಾರೋ ಅದನ್ನ ಅನ್ಪಾಲಿಶು ಸಾವಯವದಲ್ಲಿ ಬೆಳೆಯೋರಿಂದನೇ ನಾವು ಪರ್ಚೇಸ್ ಮಾಡೋದು ಕಾಳುಗಳೆಲ್ಲಾನು. ಮತ್ತು ಇದು ರೋಸ್ ಪೆಟಲ್ಸು, ಇದನ್ನ ತಾಂಬೂಲ ಪುಡಿ ಮಾಡ್ತೀವಿ, ಅದಕ್ಕೆ ಬಳಸ್ತೀವಿ. ತಾಂಬೂಲ ಪುಡಿಗೆ ರೋಸ್ ಹಾಕ್ತೀರಾ? ಸಿಗುತ್ತಾ ಅದು ತಾಂಬೂಲ ಪುಡಿ ನಿಮ್ಮಲ್ಲಿ? ಇಷ್ಟು ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಇದರಲ್ಲಿ. ದೇಸರಿ ಆಯಿಲ್. ಆನ್ಲೈನ್ ಬುಕ್ಕಿಂಗ್ ಇದೆಯಾ? ಹೌದು, ನಮ್ದೇ ವೆಬ್ಸೈಟ್ ಐತಿ, ಅಲ್ಲಿ ಬುಕ್ ಮಾಡ್ಬೋದು. ಬಿಡೋದು ಕಲಿಸಿರೋದು ತುಂಬ್ತಾರೆ ವಿಡಿಯೋ ನೋಡೋಕೆ. ಮತ್ತೆ ಈಗ ನಿಮ್ಮ ಸಾವಿರ ನ್ಯಾಕ್ ಮೀಟಿಂಗ್ ಹೋಗಿದ್ದ ಎಲ್ಲ ಬಂದವೆ. ನವೀನ್ ಸರ್ ಹೇಳಿದ್ರು ನಮ್ಮ ಸ್ಟಾಫ್ ಚೆನ್ನಾಗಿ ಮಾತಾಡ್ತಾರೆ. ಈ ಎಣ್ಣೆ ಬಂದು ಸೂರ್ಯಕಾಂತಿ ಎಣ್ಣೆ. ನಾವು ಬಾಟಲಲ್ಲಿ ಫಿಲ್ ಮಾಡ್ತೀವಿ, ಮತ್ತೆ ಹೊರಗಡೆ ಹೋಗ್ಬೇಕಂದ್ರೆ ಟಿನ್ನಲ್ಲಿ ಕಳಿಸ್ತೀವಿ. ಮತ್ತೆ ಏನಾದರೂ ವೆಸಲ್ ಪಾತ್ರೆಗಳಲ್ಲೂ ಕೂಡ ನಾವು ಕೊಡ್ತೀವಿ. ಅದು ಹೋಮ್ ಡೆಲಿವರಿ ಇರುತ್ತೆ ಅಷ್ಟೇ, ಕೊರಿಯರಲ್ಲಿ ಇರೋದಿಲ್ಲ. ಮತ್ತೆ ನಾವು ಹೋಮ್ ಡೆಲಿವರಿ ಎಲ್ಲೆಲ್ಲಿ ಕೊಡ್ತೀವಿ ಅಂದರೆ ಪಿರಿಯಾಪಟ್ಟಣ, ಕುಶಾಲನಗರ, ಹುಣಸೂರು, ರಾಮನಾಥಪುರ, ಹೊಳೆನರಸೀಪುರ, ಹಾಸನ್ನು, ತಿಟ್ಟೂರು, ರಾಮನಾಥಪುರ, ಕಣ್ಗಾಲು, ಈ ಥರ. ಮತ್ತೆ ಮೈಸೂರಲ್ಲೂ ಕೂಡ ಹೋಮ್ ಡೆಲಿವರಿ ಇರುತ್ತೆ, ಬೆಂಗಳೂರು ಕೂಡ ಹೋಮ್ ಡೆಲಿವರಿಗಳು ಇರುತ್ತೆ. ಕರ್ನಾಟಕದ ಯಾವ ಜಿಲ್ಲೆಗೆ ಬೇಕಾದ್ರೂ ಕಳಿಸ್ಕೊಡ್ತೀರಾ? ಹೌದು, ಪ್ಯಾನ್ ಇಂಡಿಯಾ ತರ ಕಳ್ಸಿಕೊಡ್ತೀವಿ. ಅದು ಅದರಲ್ಲಿ ಟಿನ್ನಲ್ಲಿ ಮಾಡ್ತೀವಿ. ಟಿನ್ನಿಗೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಬಾಟಲ್ ಚಾರ್ಜಸ್ ಇರಲ್ಲ ಅದಕ್ಕೆ. ಓಕೆ, ಅಂದ್ರೆ ವಿದೇಶಗಳಿಗೆಲ್ಲ ಕಳಿಸ್ತೀರಾ ಇಲ್ಲಿಂದ? ಹೌದು, ಕಳಿಸ್ತೀವಿ. ಅದನ್ನು ಕೂಡ ಟಿನ್ಗಳಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಸೇಫ್ಟಿಯಾಗಿ ಕಳಿಸ್ಕೊಡ್ತೀವಿ. ಎಷ್ಟು ಸೇಲ್ಸ್ ಆಗ್ಬೋದು ಇಲ್ಲಿ ಒಂದು ದಿನಕ್ಕೆ? ಎಷ್ಟು ಲೀಟರ್ ಸೇಲ್ಸ್ ಮಾಡ್ತೀರಾ ಎಣ್ಣೆನ? ತೊಗರಿಬೇಳೆ ನಾವು ರೈತರಿಂದ ತಂದು ಅನ್ಪಾಲಿಶ್ ಇದೆಲ್ಲ
ಪರ್ಚೇಸ್ ಮಾಡ್ತೀವಿ. ಅವರು ಸಾವಯವದಲ್ಲಿ ಏನಿರುತ್ತೋ ಅದ್ರಲ್ಲಿ ಬೆಳ್ಕೊಡ್ತಾರೆ. ಮತ್ತೆ ಏನಿರುತ್ತೋ ರೈತರು ನೇಮು, ಅವ್ರ ಅಡ್ರೆಸ್ಸು ಎಲ್ಲ ಹಾಕಿರ್ತೀವಿ. ನೀವು ಅಲ್ಲಿ ತನಕ ಹೋಗಿ ಟ್ರೇಸಬಿಲಿಟಿ ಮಾಡ್ಬೋದು, ಅಲ್ಲೂ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು. ಹರಳೆಣ್ಣೆನ ನಾವು ಹಿಂದಿನ ಪದ್ಧತಿಲೆಲ್ಲ ಯಾವ ಥರ ನಾವು ಬೇಯಿಸಿ ಹರಳೆಣ್ಣೆ ತೆಗಿತಿದ್ವೋ, ಈಗಲೂ ನಮ್ಮ ದೇಸಿರಲ್ಲಿ ಅದೇ ಥರ ಹುರಿದು ಬೇಯಿಸಿ ನಾವು ಆಯಿಲ್ ತೆಗೆಯೋದು. ತುಂಬ ತಂಪಿದೆ, ಎಲ್ಲರೂ ಪರ್ಚೇಸ್ ಚೆನ್ನಾಗಿ ಮಾಡ್ತಾರೆ.